ರಾಜಕಾರಣ ಮಾಡಬೇಕು. ಇವ್ರು ರಾಜಕಾರಣಿಗಳು ದೇಶದ ರಾಜಕಾರಣ ಮಾಡಬಾರ್ದು. ರಾಜಕಾರಣ ಫಸ್ಟು ನಾನು ಗುದ್ದಿ ಪೂಜೆ ಮಾಡಿದ್ದು. ನಾನು ನಮ್ಮ ಹೋಗಿ ಹೇಳಿದೆ 1 ವರ್ಷ ಒಳಗಡೆ ಈ ಕಟ್ಟಡ ಆಗಬೇಕು ಅಂತಂದ್ರೆ ಮಾತಿನ ತಕ್ಕಂಗೆ ನಮ್ಮ ಇವರು 1 ವರ್ಷದ ಅವಧಿಯಲ್ಲಿ ನಾನು ಮೆಚ್ಚುಗೆ ಪಾತ್ರ ವಹಿಸ್ತಾ ಇದ್ದೀನಿ. ನಮ್ಮ ವಾಟರ್ ಸಪ್ಲೈ ಮುರಳಿ ಅವರಿದ್ದಾರೆ, ನಮ್ಮ ಅಧಿಕಾರಿ ಒಳ್ಳೆ ಅಧಿಕಾರಿ ಮುರಳಿ ಅವರಿದ್ದಾರೆ, ಅವ್ರಿಗೂ ಈ ಕಾರ್ಯಕ್ರಮ ಪರವಾಗಿ ಇದು ಮಾಡ್ತೀನಿ. ಸೊ 1 ವರ್ಷದ ಒಳಗಡೆ ಒಳ್ಳೆ ಒಂದು ಕಟ್ಟಡ ಉದ್ಘಾಟನೆ ಆಗಿದೆ. ತುಂಬ ಚೆನ್ನಾಗಿದೆ ಕಟ್ಟಡ, ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ನಾನು ಸರ್ವೇಶ್ವರಿಗೆ ಹೇಳ್ತೀನಿ ಎಲ್ಲ ಕಡೆಯೂ ಹಿಂಗೆ ಮಾಡಿಸಿ. ಇನ್ನು 7 ಕಟ್ಟಡ ನಡೀತಾ ಇದ್ದಾವೆ, 7 ಬಿಲ್ಡಿಂಗ್ ನಡೀತಾ ಇದ್ದಾವೆ. 7 ಬಿಲ್ಡಿಂಗ್ಗೆ ನಾನು ಬುದ್ಧಿ ಪೂಜೆ ಮಾಡಿದ್ದೀನಿ. ಎಲ್ಲ ಕಡೆ ಹಿಂಗೆ ಮಾಡಿ ತುಂಬ ಇಷ್ಟ ಆಯ್ತು ವರ್ಕು. ತುಂಬ ಯಾರು ಮಾಡಿದ್ರೆ ಅವ್ರಿಗೆ ಕಾಂಟ್ರಾಕ್ಟ್ ಕೊಡಿ, ತುಂಬ ಚೆನ್ನಾಗಿ ಮಾಡ್ತಾರೆ. ನಮ್ಮ ರೆಸ್ಟೋರೆಂಟ್ ಮಾಡಿರೋದು, ಬಿಲ್ಡಿಂಗ್ ಮಾಡಿರೋದು ಆಯ್ತಲ್ಲ, ಎಲ್ಲ ಕಡೆ ಫ್ರೀ ಮಾಡ್ಕೊಡ್ತೀಯಾ? ಮನೆಗೆ ಹಾಕೋ ಟೈಲ್ಸ್ ಹಾಕಿದ್ಯಾ? ಹೋಗ್ಬಿಟ್ಟು ಮನೆಗೆ ಹಾಕೋ ಟೈಲ್ಸು ಗೊತ್ತಾನೆ ಮತ್ತೊಂದು ಇಲ್ಲ ಹಾಕಿದ್ರಿ, ತುಂಬ ಚೆನ್ನಾಗಿದೆ, ಅದ್ಭುತವಾಗಿ ಮಾಡ್ಕೊಟ್ಟಿದ್ರಿ. ಮುಳಿನೂರು ಪಂಚಾಯತಿ ಅವತ್ತಿಂದ ಒಂದು ಸ್ವಾಭಿಮಾನ ಇರ್ತಕ್ಕಂಥ ಪಂಚಾಯತಿ. ರಾಜಕಾರಣದಲ್ಲಿ ಇರ್ಬೋದು, ಮನುಷ್ಯತ್ವ ಇರ್ಬೋದು, ಯಾರ ಕಡಿಮೆ ಬಂದು ಕೊಟ್ಟು ಬಿಟ್ಕೊಡ್ತಕ್ಕಂಥ ಪಂಚಾಯತಿ ಅಲ್ಲ ಇದು. ತುಂಬ ಒಗ್ಗಟ್ಟಿನ ಪಂಚಾಯತಿ. ನನಗೆ ಕೂಡ ಯಥೇಚ್ಛವಾಗಿ 2 ಸರಿ ಬೇರೆ 2018 2023 ನನಗೆ ಯಥೇಚ್ಛವಾಗಿ ಓಟ್ ಹಾಕಿರ್ತಕ್ಕಂಥ ಈ ಪಂಚಾಯತಿ. ನನಗೆ ನನ್ನ ಎಂಟ್ರಾಮೆ ಕೊಟ್ಟಿರೋ ತನಕ ನನಗೆ ಆ ಧೈರ್ಯ ನನಗೆ ಖಂಡಿತವಾಗಿ ಇದ್ದೇ ಇರ್ತದೆ. ಸೊ ಆದರೂ ಕೂಡ ರಾಜಕಾರಣದಲ್ಲಿ ಸಾಕಷ್ಟು ಏಳುಬೀಳು ನಡೀತಾ ಇರ್ತವೆ. ಸೊ ಅದರಿಂದ ನಾನು ಈ ಕ್ಷಮೆಯಲ್ಲಿ ಈ ಪಂಚಾಯತಿ ಮುಖಾಂತರವಾಗಿ ಇವ್ರಿಗೆ ನಾನು ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವರು ಕೂಡ ನನಗೆ ದೊಡ್ಡ ಆಕಾಂಕ್ಷೆ ಆಗಿದ್ರು. ಅದಕ್ಕೆ ಡೈರಿಗೆ ನಮ್ಮ KMF ಇದಕ್ಕೆ ಕೋಮಲ್ ಇದಕ್ಕೆ ತುಂಬ ಆಕಾಂಕ್ಷೆ ಆಗಿದ್ದರು. ಸೊ ಬಹುಶಃ ಈ ಟಾಸ್ಕನ್ನು ನಾನು ಗೆಲ್ತೀನೋ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ನನ್ನ ಮಾತಿಗೆ ಮರ್ಯಾದೆ ಕೊಟ್ಟು ಲಾಸ್ಟ್ ಟೈಮು ಶಾಮೇಗೌಡರು ಮತ್ತು ಎಂಟ್ರಾಮೇಗೌಡರು ಇಬ್ಬರು ಕಿತ್ತಾಡಿ ಬೇರೆಯವ್ರಿಗೆ ದಾರಿ ಮಾಡಿಕೊಟ್ರು. ಏನು ಇದು ಇಲ್ಲ, ಹೌದು ಆಯ್ತಲ್ಲ, ಇದೇ ಥರ ಕೂಡ ಕಾಯ್ತಾಯಿದ್ರು, ಇಬ್ಬರು ಮತ್ತೆ ಜಗಳ ಆಡ್ತಾ ಮತ್ತೆ ಹೊಡಬಿಡೋಣ ಅಂತ ಆಯ್ತಲ್ಲ. ಇದಕ್ಕೆ ಅವಕಾಶ ನಾನು ಮಾಡಿಕೊಡ್ಲಿಲ್ಲ. ಆದರೂ ಒಬ್ಬ MLAಗೆ, ಒಬ್ಬ ಶಾಸಕರಿಗೆ ಒಂದು ಮರ್ಯಾದೆ ಕೊಟ್ಟು, ಇಲ್ಲ ನೀವು ನಮ್ಮವರು, ನಮ್ಮ ಶಾಸಕರು, ನಿಮ್ಮ ಕಣ್ಣಲ್ಲಿ ಹಾಗೂ ನಿಮ್ಮ ಮನಸ್ಸಲ್ಲಿ ನೋವು ತರ್ತಕ್ಕಂಥ ಉದ್ದೇಶ ನನಗೆ ಬೇಡ ಅಂದ್ಬಿಟ್ಟು ಅವ್ರು ಹಿಂದೆ ಸರಿದ್ರು. ಬಹುಶಃ ಎಲ್ಲೋ ಒಂದು ಕಡೆ ಈ ಪಂಚಾಯತಿ ಅವ್ರು ನನಗೆ ಆಗ್ತಾರೆ ಅನ್ಕೊಂಡೆ ನಾನು. ಮೋಸ್ಟ್ಲಿ ಇವರೆಲ್ಲೋ ನನ್ನ ಬಗ್ಗೆ ಇದು ಮಾಡ್ತಾರೆ. ಬಟ್ ಎಲ್ಲ ಪಂಚಾಯತಿ ಕೂಡ ನನ್ನ ನೋವನ್ನು ಅರ್ಥ ಮಾಡಿಕೊಂಡು ಶಾಮೇಗೌಡರಿಗೆ ಒಂದು ಗೆಲ್ಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಬಹುಶಃ ಇವತ್ತು ನಾವೆಲ್ಲ ಆಚೆಗೆ ಹೊರಡ್ತಾ ಇದ್ದೀವಿ. ನಾನು ಕೂಡ ಎಂಟ್ರಾಮೇಗೌಡರು ಕೂಡ ಅವ್ರ ಜೊತೆ ಹೊರಡ್ತಾ ಇದ್ದೀವಿ. ಸೊ ಎಲ್ಲ ನನ್ನ ಪಂಚಾಯತಿಯವ್ರು ಹೇಳ್ದಂತೆ ಇನ್ನು ಪಂಚಾಯತಿಯಲ್ಲಿ ಸಾಕಷ್ಟು ಪೂಜೆ ಪೆಂಡಿಂಗ್ ಇದ್ದಾವೆ. ಇನ್ನು ಗುಜ್ನಳ್ಳಿ ನಾನು ಬರಬೇಕು. ಗುಜ್ನಳ್ಳಿದ್ರು ಕೂಡ ಸಾಕಷ್ಟು ಪೂಜೆ ಕುರಿಗಿರಿ ಕಟ್ ಮಾಡಿ ಗ್ರಾಂಡ್ ಅಂದ್ರೆ ಕುರಿ ಕಟ್ ಮಾಡೋದು ನಮ್ಮ ವಿಚಾರದಲ್ಲಿ. ಓಕೆ, ಗ್ರಾಂಡ ಮಾಡ್ತಾರಂತೆ 5 ಅಲ್ವಾ? ಸೊ ಅದರಿಂದ ಖಂಡಿತವಾಗ್ಲೂ ನಾನು ಈ ಪಂಚಾಯತಿಗೆ 1000 ಜನ ಊಟ ಹಾಕ್ಸ್ಬೇಕಂತ ಅನ್ಕೊಂಡಿದ್ದೆ. ಪಂಚಾಯತಿ ಉದ್ಘಾಟನೆ ದಿವಸ ಅದಕ್ಕೆ ಅವಕಾಶ ಆಗಲಿಲ್ಲ. ನಾನು ಮತ್ತೆ ಇದಾದ್ಮೇಲೆ ಏನಾದ್ಮೇಲೆ ಆಷಾಢ ಆದ್ಮೇಲೆ ಖಂಡಿತವಾಗ್ಲೂ ಬರ್ತೀನಿ. ಬಂದು ನಿಮ್ಮೆಲ್ಲರ ಜೊತೆ ಮಾತಾಡಿ ಎಲ್ಲ ಸುಮಾರು 8-9 ಊರಿಗೆ ಗುದ್ಲಿ ಪೂಜೆ ಮಾಡೋದಿದೆ, ರೋಡಲ್ಲಿ ಹಾಕೋದಿದೆ, ಐಮಸ್ ಲೈಟ್ ಹಾಕೋದಿದೆ. ಅದೆಲ್ಲ ನಾನು ಕ್ರಮೇಣವಾಗಿ ನೆಕ್ಸ್ಟ್ ಮಂತ್ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾ, ಇವತ್ತು ನನಗೆ ಎಲೆಕ್ಷನ್ ಇರೋದ್ರಿಗೆ ಸ್ವಲ್ಪ ಒತ್ತಡ ಜಾಸ್ತಿ ಇರೋದ್ರಿಂದ ಖಂಡಿತವಾಗಿ ನಾನು ಬಂದು ಬೇಗ ಹೋಗ್ಬಿಡ್ತೀನಿ ಅಂತ ಹೇಳಿದ್ದೆ. ಆದರೂ ನಿಮ್ಮನ್ನು ನೋಡ್ತಕ್ಕಂಥ ಸೌಭಾಗ್ಯ ನಾನು ಸಿಕ್ಕಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಈ ಪಂಚಾಯತಿ ಎಲ್ಲ ನನ್ನ ಸದಸ್ಯರು ಕೂಡ ಈ ಒಂದು ಮುಳಿನೂರು ಪಂಚಾಯತಿಯಲ್ಲಿ ತುಂಬ ಒಗ್ಗಟ್ಟಿದೆ. ಈ ಪಂಚಾಯತಿ ಮೆಂಬರ್ಸಲ್ಲಿ ತುಂಬ ಒಗ್ಗಟ್ಟಿದೆ. ಸೊ ಅದರಿಂದ ನಾನು ಯುವ ರಾಜಕಾರಣಿಗೆ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ರಾಜಕಾರಣ ಮಾಡಬೇಕು. ಯುವ ರಾಜಕಾರಣಿಗಳು ದೇಶದ ರಾಜಕಾರಣ ಮಾಡಬಾರ್ದು. ರಾಜಕಾರಣ ಹೆಂಗಿರ್ಬೇಕು ಅಂತಂದ್ರೆ ವಿವೇಕಾನಂದ ಇರಬೇಕು. ಕನಸನ್ನು ಮುಟ್ಟುವಂಥ ಕನಸು ಮಾಡಬೇಕು ಆಯ್ತಲ್ವಾ? ದಾಟಿ ನೈಟ್ ದೊಡ್ಡವರಾಗತಕ್ಕಂಥ ರಾಜಕಾರಣ ಮಾಡಕ್ಕೆ ಹೋಗ್ಬಾರ್ದು ಅದಲ್ಲ. ನೈಟ್ ದಾಟಿ ರಾಜಕಾರಣ ಆಗುತ್ತಾ ಮಾಡಬೇಕು ಆಯ್ತಲ್ವಾ? ನಿಮಗೆ ಒಂದು ವಿಷಯ ಹೇಳ್ಬಿಟ್ಟು 5ನೇ ಕ್ಲಾಸಲ್ಲಿ ನೀವು ಓದಿರ್ಬೇಕು. 5ನೇ ಕ್ಲಾಸ್ 3ನೇ ಕ್ಲಾಸ್ ನದಿ ಮತ್ತು ದ್ರಾಕ್ಷಿ ತೋಟದೊಂದು ಇರುತ್ತಲ್ಲ ಪಾಠ. ಯಾರ ಕೈ ಇತ್ತು? ಯಾರೋ ಓದಿದ್ರೆ ನೀನು ಓದಿದ್ಯಾ? ನದಿ ದ್ರಾಕ್ಷಿ ತೋಟ ಆಯ್ತಲ್ಲ. ಊರ ಪಕ್ಕದ ಒಂದು ಕಾಡಿತ್ತಂತೆ. ಆ ಕಾಡದ ಪಕ್ಕದಲ್ಲಿ ಅದು ಊರೆಲ್ಲ ದ್ರಾಕ್ಷಿ ಆಗ್ತಾ ಇರಂತೆ. ಒಂದು ನದಿ ಬಂತಂತೆ. ನದಿ ಬಂದಾದ್ಮೇಲೆ ಏನು ಮಾಡ್ದಂತೆ, ಎಗುರ್ತಂತೆ ಮೇಲೆ ಎಗುರ್ತಂತೆ ತುಂಬಾ ಹೈಟ್ಗಿತ್ತು. ನಮ್ಮ ಮಗ ಕುಳ್ದದು, ನಮ್ಮ ಎಂಟ್ರ ಮಾಡ್ತಾರೆ ಕುಳ್ದದು ಅದಲ್ವಾ? ಭಯಂಕರ ನಾನು ಕುಳ್ಳ ಅದಲ್ವಾ? ನಾವು ಲಕ್ಷ ಮಾಡ್ತಾರೆ ಉದ್ದ ಇರಲಿಲ್ಲ ಅಂತಲ್ವಾ? ತುಂಬಾ ಕುಳ್ಳ ಇತ್ತಂತೆ. ಅದು ಎಗುರ್ತು ಎಕ್ರಬರೇ ಸಿಕ್ಲಿಲ್ಲ ದ್ರಾಕ್ಷಿ. ನನ್ನ ಮಗನ ಊರೆಲ್ಲ ಹೋಗಿರ್ತಂತೆ. ನನ್ನ ಚಿಂಟಿ ಬಲೆ ಉಳಿತಿರ್ತದೆ. ಇದೆಲ್ಲ ನಮ್ಮವ್ರು ಬೇಕು ಶ್ರೀನಿವಾಸದಲ್ಲಿ ಚಿಂಟಿ ಆದಷ್ಟು ಉಳಿಲ್ಲ ಅಂತ. ಇನ್ನೊಂದು ನದಿ ಬಂತಂತೆ. ಯಾರೋ ನಮ್ಮ ಲಕ್ಷ್ಮಣ ಅಂತ ನದಿ ಬಂತಂತೆ. ಎಗುರ್ತು ಎಲ್ಲವರೆಗೂ ಎಗುರ್ತು ಅಂದ್ರೆ ಸಿಗೋವರೆಗೂ ಬಿಡಲಿಲ್ಲ. ಅದು ಊರೆಲ್ಲ ಬಂದು ಹೇಳ್ಕೊಂತಂತೆ, ನಮ್ಮ ಅಪ್ರಾಣಿತ ರಾಷ್ಟ್ರ ತಿಂದಿಲ್ಲ, ಅದು ಸಿಹಿ ಇದೆ ಅನ್ಕೊಂತಂತೆ. ಈಗ ರಾಜಕಾರಣದಲ್ಲಿ ಬರ್ತಾ ಏನಾಗ್ಬಿಟ್ಟಿದೆ ಅಂತಂದ್ರೆ ದೇಶ ರಾಜಕಾರಣ ವಾಡಂತ ನೇನಂತ ಆಯ್ತಲ್ವಾ?
ಯಾಕಂದ್ರೆ ಎಗರ್ಬೇಕು ರಾಜಕಾರಣದಲ್ಲಿ. ಎಲ್ಲಿ ತನಕಾದ್ರೆ ನಾನು ಎಗರ್ದಲ್ಲ 18ನಲ್ಲಿ ಸೋತರು ಮುಳಬಾಗಿಲು ತಾಲೂಕಲ್ಲಿ ಬಿಡ್ಲಿಲ್ಲ. ಸಾವಲ್ಲು ನಾವಲ್ಲು ಮದುವೆಯಲ್ಲು ಎಲ್ಲ ಕಡೆ ನನ್ನ ಬಂದ್ ಮಗ ತೋರಿಸ್ತಾ ಇದೆ. ಆಪೋಸಿಟ್ ಯಾರು ಓಟ್ ಹಾಕಿಲ್ಲ ಅವನಿಗೆ ಅನ್ಸ್ಬಿಡಿ ನಾನು ಓಟ್ ಹಾಕ್ಬೇಕು ಅನ್ಸ್ತು. ಹಂಗೆ ಎಗರ್ಬೇಕು. ಎಗರದ ರಾಜಕಾರಣ ಸಿಗಲ್ಲ. ನೈಟ್ ಎಗರ ರಾಜಕಾರಣ ಸಿಗಲ್ಲ. ನೈಟ್ ಎಗರಬಾರ್ದು. ಎಗರದೇ ಅದು ಉಳಿದಾಕ್ಷ ಸಿಕ್ಕದು. ದಯವಿಟ್ಟು ರಾಜಕಾರಣ ಒಂದು ಮಾತು ಹೇಳ್ತಿದ್ರೆ, ದೇಶದ ರಾಜಕಾರಣಕ್ಕೆ ಕೈ ಹಾಕ್ಬಾರ್ದು, ದೇಶದ ರಾಜಕಾರಣ ಮಾಡಬಾರ್ದು, ನೈಟ್ ದೊಡ್ಡನಾಗ ರಾಜಕಾರಣ ಮಾಡಬಾರ್ದು. ಅದು ತುಂಬಾ ತಪ್ಪಾಗುತ್ತೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಇದೇ ತರ ಒಗ್ಗಟ್ಟು ಮುಂದಿರಲಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಒಬ್ಬ ಶಾಸಕನಾಗಿ, ಒಬ್ಬ ನಿಮ್ಮ ಸೇವಕನಾಗಿ ನಿಮ್ಮೆಲ್ಲರಿಗೂ ಹೊಂದಿಸ್ತಾ ನಾನು ಮತ್ತೆ ನೆಕ್ಸ್ಟ್ ಮಂತ್ ಬರ್ತಾ ಇದ್ದೀನಿ ನಿಮ್ಮೂರಿಗೆ. ಎಲ್ಲ ಪಂಚಾಯತಿ ಊರುಗಳಿಂದ ಕರಿತಾ ಇದ್ದೀನಿ. ಸೊ ಇದೇ ತಿಂಗಳು ಆದ್ಮೇಲೆ, ಎಲೆಕ್ಷನ್ ಆದ್ಮೇಲೆ ಬಹುಶಃ 20ನೇ ತಾರೀಕು ಅಥವಾ 18ನೇ ತಾರೀಕು ಒಂದು ದೊಡ್ಡ ಒಂದು ಹಬ್ಬವನ್ನ ಮುಳಬಾಗಿಲು ತಾಲೂಕಲ್ಲಿ ಇಟ್ಕೊತಾ ಇದ್ರೆ, ಅದು ಎಲ್ಲ ಆದ್ಮೇಲೆ ನಾವು 25 ತಾರೀಕು ಪ್ರಚಾರ ಮಾಡ್ತೀನಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಹೊಂದಿಸ್ತಾ, ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೆ ಹೊಂದಿಸ್ತಾ ನನ್ನ ಮಾತು ಮುಗಿಸಿ ಹೊರಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ.